ನಮ್ದು ಜೋಕ್ ಜಂಕ್ಷನ್ ನೋ ಟೆನ್ಷನ್. ಗೆಳೆಯರ ಜೋಕ್ ಜಂಕ್ಷನ್ನಾಗ ಮಸ್ತ್ ಮನುಷ್ಯ ಬರೋ ಟೈಮ್ ರೀ. ಇಷ್ಟೋ ತನಕ ನೀವು ನಮ್ಮ ಸಲ ಕಾಯ್ಕೋತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಮನುಷ್ಯರನ್ನ ಕರ್ಸೇನ್ರಿ ಇವತ್ತು ಮೈಸೂರಿನಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಾಗ ಕೆಲಸ ಮಾಡ್ತಿದ್ದ HM ಅನಂತ್ ಪದ್ಮನಾಭ್ ಇವತ್ತಿನ ನಮ್ಮ ಮಸ್ತ್ ಮನುಷ್ಯ. ಇವರು ಸಟಲ್ಲಾಗಿ ಜೋಕ್ ಹೇಳೋ ಪದ್ಧತಿನ ಮಜಾ ಇರ್ತದ್ರಿ. ಅವ್ರು ಒಟ್ಟ ನಗೋದಿಲ್ಲ, ಗಂಭೀರವಾಗಿ ಹೇಳ್ತಾರೆ. ನೀವು ನಗೋದನ್ನು ಮರಿಬೇಡ್ರಿ. ಪ್ಲೀಸ್ ಕಮ್ ಅನಂತ್. ಬರ್ರಿ ಹೇಳ್ರಿ ಜೋಕ. ಬರ್ತಾ ಇರ್ತಾಳೆ, ಹಾಗೆ 3 ಜನ ಹೆಣ್ಮಕ್ಳು ಇರ್ತಾರೆ. ಓಕೆ. ಆ 3 ಜನ ಹೆಣ್ಮಕ್ಳಿಗೂ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಅಳಿಯಂದ್ರಿಗೆ 3 ಜನಗಳಿಗೆ ಈಜುಕೊಳ ಇರೋವಂಥ ಮನೆಯನ್ನ 3 ಜನ ಅಳಿಯಂದ್ರಿಗೆ ಮಾಡಿರ್ತಾರೆ. ಸರಿ, ಒಂದ್ಸರಿ ಅತ್ತೆಗೆ ಅನ್ಸುತ್ತೆ ನಮ್ಮ ಅಳಿಯಂದ್ರು ನನ್ನ ಯಾವ ರೀತಿ ನೋಡ್ಕೊಳ್ತಾರೆ ಪರೀಕ್ಷೆ ಮಾಡುವ ಅಂತ ಅನ್ಸುತ್ತೆ. ಅದಕ್ಕೆ ಅವಳು ಮೊದಲನೇ ಅಳಿಯನ್ ಮನೆ ಮುಂದೆ ಇರೋಂಥ ಈಜ್ಕೊಳಕ್ಕೆ ಹೋಗಿ ಬೀಳ್ತಾಳೆ. ತಕ್ಷಣ ಮೊದಲನೇ ಅಳಿಯ ಓಡ್ ಬರ್ತಾನೆ, ಅವಳನ್ನ ರಕ್ಷಿಸ್ತಾನೆ. ಮಾರನೇ ದಿನ ಆ ಮನೆ ಮುಂದೆ ಒಂದು ಕಾರ್ ಇರುತ್ತೆ. ಕಾರಲ್ಲಿ ಒಂದು ಲೇಬಲ್ ಇರುತ್ತೆ. ಆ ಲೇಬಲ್ ಮೇಲೆ ಆ ಅತ್ತೆ ಸಹಿ ಇರುತ್ತೆ. ಸರಿ, ಇದಾದ್ಮೇಲೆ ಎರಡನೇ ಅಳಿಯನ್ನ ಪರೀಕ್ಷೆ ಮಾಡೋಣ ಅಂತ ಎರಡನೇ ಅಳಿಯನ್ ಮನೆ ಈಜಿನ ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ಬೀಳ್ತಾಳೆ. ತಕ್ಷಣ ಎರಡನೇ ಅಳಿಯ ಬರ್ತಾನೆ, ಎಗೇನ್ ಅವಳು ಕಾಪಾಡ್ತಾನೆ. ಅವ್ರ ಮನೆ ಮುಂದೆನೂ ಅದೇ ತರ ಒಂದು ಕಾರು, ಆ ಕಾರಿನ ಮೇಲೆ ಒಂದು ಲೇಬಲ್, ಆ ಲೇಬಲ್ ಮೇಲೆ ಅತ್ತೆ ಸಹಿ ಇರುತ್ತೆ. ವೆರಿ ಗುಡ್. ಸರಿ, ಮೂರನೇ ಅಳಿಯ ಅವನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅದೇ ತರ ಯಥಾ ಪ್ರಕಾರ ಅವಳು ಮೂರನೇ ಅಳಿಯನ್ನ ಮನೆಗೆ ಹೋಗ್ತಾಳೆ. ಈಜಿನ ಕೊಳದಲ್ಲಿ ಬೀಳ್ತಾಳೆ. ಏನಾಶ್ಚರ್ಯ, ಅವನು ಮೂರನೇ ಅಳಿಯ ಬರೋದೇ ಇಲ್ಲ. ಸರಿ, ಅವನ ಮಾರನೇ ದಿನ ಅವ್ರ ಮನೆ ಮುಂದೆ 2 ಕಾರ್ ಇರುತ್ತೆ. 2 ಕಾರ್ ಮೇಲೆ ಲೇಬಲ್ ಇರುತ್ತೆ. ಆ ಲೇಬಲ್ ಮೇಲೆ ಅವ್ರ ಮಾವನ ಸಹಿ ಇರುತ್ತೆ. ಹೊಸದಾಗಿ ಕನ್ನಡವನ್ನ ಕಲಿಯೋಕೆ ಅಂತ ಒಬ್ಬ ಶಿಷ್ಯ ಗುರು ಹತ್ರ ಬರ್ತಾನೆ. ಆ ಗುರು ಹೇಳ್ಕೊಡ್ತಾನೆ, ಕಾನ ಕೂ ಮಾಡಬೇಕಾದ್ರೆ ಕೊಂಬು ಕೊಡಬೇಕು ಅಂತ. ಅದೇ ರೀತಿಯಾಗಿ ತಕ್ಷಣ ಶಿಷ್ಯ ಕೇಳ್ತಾನೆ, ಚಾನ ಚೂ ಮಾಡಬೇಕಾದ್ರೆ ಚೊಂಬು ಕೊಡ್ಬೇಕಾ? ಮನೆ ಮುಂದೆ ಮನೆ ಹಾಕಿ ಅಕ್ಕಿಯನ್ನ ಆರಿಸ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹಳೆ ಪೇಪರ್ ಅಥವಾ ಸಾಮಾನನ್ನ ತಗೊಳ್ತಕ್ಕಂಥವನು ಗಾಡಿಯನ್ನ ತಳ್ಕೊಂಡು ಬರ್ತಾನೆ. ಮನೆ ಅಕ್ಕಿಯನ್ನ ಕೇಳ್ತಾನೆ, ಏನಮ್ಮ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹಳೆ ಸಾಮಾನು ಇದೆಯಾ ಅಂತ. ಮನೇಲಿ ಯಜಮಾನ್ರಲ್ಲಪ್ಪ, ಅರ್ಧ ಗಂಟೆ ಬಿಟ್ಕೊಂಡು ಬಾ. ಶಬಾಷ್. ಥ್ಯಾಂಕ್ ಯು ಅನಂತ್. ಮಸ್ತ್ ಇದ್ದು 4 ಜೋಕ್. ಮಸ್ತ್ ಇಂಥ ಜೋಕ್ಗಳನ್ನು ಕಲೆಕ್ಟ್ ಮಾಡ್ಕೊಂಬರ್ರಿ, ನಮಗೆ ಹೇಳ್ಕೊತಾ ಇರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಗೆಳೆಯರ, ಹೆಂಗಿದ್ದಾರೆ ಅನಂತ್ ಪದ್ಮನಾಭ್ ಅಂತ ಹೇಳಿ. ಅನಂತ್ ಪದ್ಮನಾಭ್ ಅವ್ರ ಸಂಗ್ರಹದಾಗ ಇಂಥ ಭಾಳ ಜೋಕ್ ಅವ್ರಿ. ನೀವು ಅವನ್ನ ಕೇಳ್ಬೇಕಂದ್ರೆ ನೋಡ್ಕೋತಾ ಇರ್ಬೇಕ್ರಿ ಜೋಕ್ ಜಂಕ್ಷನ್. ಪ್ರತಿದಿನ 8:15 ಸೋಮವಾರದಿಂದ ಶುಕ್ರವಾರ ತನಕ ಸುವರ್ಣ ನ್ಯೂಸ್ನಾಗ. ಥ್ಯಾಂಕ್ ಯು. ನೀವು ಮುಂದ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಕ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.